ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಗಂಭೀರ ಆರೋಪ ಮಾಡಿದ್ದಾರೆ ಆರ್ ಅಶೋಕ್. ರಮ್ಯಾ ರಾವ್ ವಿದೇಶದಿಂದ ಚಿನ್ನ ತಂದು ಇಲ್ಲಿ ಹಲವರಿಗೆ ಕೊಟ್ಟಿದ್ದಾರೆ. ಈ ಹಣ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿರೋ ಮಾಹಿತಿ ಇದೆ. ಹೀಗಾಗಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿರಬಹುದು. ತನಿಖೆಯಾಗಲಿ, ಈ ಪ್ರಕರಣ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂದಿದೆ ಅಂತ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಚಿನ್ನ ತಗೊಂಬಂದು ಬಹಳ ಜನ ಕೊಟ್ಟಿದ್ರು, ಆ ಹಣ ಅಲ್ಲೂ ಕೂಡ ಇನ್ವೆಸ್ಟ್ ಆಗಿರಬಹುದು, ಹಾಗಾಗಿ ಇಡಿ ದಾಳಿ ಮಾಡಿದೆ ಅಂತ ಹೇಳಿ. ಇಡಿ ಒಂದು ಸರ್ಕಾರದ ಒಂದು ತನಿಖಾ ಏಜೆನ್ಸಿ. ಈಗಾಗಲೇ ರಮ್ಯಾ ರಾವ್ ವಿದೇಶದಿಂದ ಗೋಲ್ಡ್ ಅನ್ನ ತಂದು, ಚಿನ್ನವನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂಥದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಶನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರ್ಬೋದು. ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ. ತನಿಖೆ ಮಾಡಲಿ, ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರಮ್ಯಾ ರಾವ್ ಗೋಲ್ಡ್ ಕೇಸಲ್ಲಿ ಇದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಗ್ಯಾರಂಟಿ, ಡೌಟೇ ಇಲ್ಲ. ಅವ್ರು ನೋಡ್ರಿ, ಕಾಂಗ್ರೆಸ್ ಅವ್ರಿಗೆ ಅವರು ಈ ದೇಶವನ್ನ ರಾಜ್ಯದಲ್ಲಿ 60 ವರ್ಷ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಅವ್ರಿಗೆ ಮುಜುಗರದ ಪ್ರಶ್ನೆಯನ್ನ ಕೋಲ್ ಬಂದಾಗೆ ಅವ್ರೇನು